ಹಾಯ್ ಹಲೋ ನಮಸ್ಕಾರ. ಇವತ್ತು ನೆಕ್ಸ್ಟ್ ಮತ್ತೊಂದು ಫಾಲ್ಸ್ ಕಡೆಗೆ ಹೋಗೋಣ. ರೆಡಿ? ಓಕೆ, ಲೆಟ್ಸ್ ಗೋ. ಆ್ಯಕ್ಚುಲಿ ಇವತ್ತು ತುಂಬ ಬಿಸಿಲಿದೆ. ನೋಡೋಣ ಫಾಲ್ಸಲ್ಲಿ ನೀರಿದೆಯಾ ಅಂತ. ಇವತ್ತು ನಾವು ಹೋಗ್ತಿರೋ ಫಾಲ್ಸ್ ಹೆಸರು ಅಯನ್ಕೋರ್ ಅಂತ. ಮತ್ತೊಂದು ಫ್ಯಾಮಿಲಿ ಇಲ್ಲ ನಮ್ಮ ಜೊತೆಗೆ, ಎಲ್ಲ ಸೇರಿ ಹೋಗೋಣ. ವಿಡಿಯೋದಲ್ಲಿ ಮುಂದುವರಿಯಿರಿ, ವಿಡಿಯೋದಲ್ಲಿ ಇರಿ. ತುಂಬಾ ಬಿಸಿಲಿದೆ, ನೋಡೋಣ ಗುಡ್ಡದಲ್ಲಿ ಹೆಂಗಿರುತ್ತೆ ಅಂತ. ಮತ್ತೆ ಸಮ್ಮರ್ ವೈಬ್ಸ್ ಅಲ್ವಾ? ಸಮ್ಮರ್ ವೈಬ್ಸ್ ಇದೆ ಫುಲ್. ಖರೀಫಲ್ ಕೂಡ ಸಮ್ಮರ್ ವೈಬ್ಸ್. ಫುಲ್ ಬಿಸಿಲಿದೆ, ರೋಡ್ ಖಾಲಿ ಇದೆ. ಮೇ ಬಿ ಎಲ್ಲರೂ ಎಲ್ಲ ಗುಡ್ಡದ ಮೇಲೆ ಇದ್ದಾರೆ, ಗುಡ್ಡದ ಮೇಲೆ ಮೌಂಟೇನಿಗೆ ಹೋಗಿದ್ದಾರೆ ಅನ್ಸುತ್ತೆ ಟು ಎಂಜಾಯ್ ದ ವೆದರ್. ಇಲ್ಲಿ ಈ ಥರ ಬಿಸಿಲಿರುತ್ತೆ, ಸ್ವಲ್ಪ ಗುಡ್ಡದ ಮೇಲೆ ಹೋದರೆ ಫಸ್ಟ್ ಸಿಗ್ನಲ್. ಏನೇನು ಪಿಜ್ಜಾ ಹಟ್ಟಿ ಕರ್ಕೊ ಬಂದ್ಬಿಟ್ಟಿಯಲ್ಲ? ಪಿಜ್ಜಾ ಹಟ್ ಅಲ್ಲ, ಮೌಂಟೇನ್ ಅಂತ ಹೇಳಿ ದ್ರಿಯುತ್ರು. ಆಕ್ಚುಲಿ ಮುಂದ್ಗಡೆ ಕಾಣ್ತಿದೆ ನೋಡಿ, ದೋಬರ್ ಬೆಟ್ಟ. ಅದು ಕಾಣ್ತಾ ಇಲ್ಲ, ಫುಲ್ ಮಂಜಾಗಿದೆ. ಈ ಕಡೆ ಎಲ್ಲ ಫುಲ್ ಬಿಸಿಲಿದೆ ನಿಮಗೆ. ಬಟ್ ಆಲ್ಮೋಸ್ಟ್ ಒಂದು 2-3 ಕಿಲೋಮೀಟರ್ ಹೋದ ತಕ್ಷಣ ಫುಲ್ ಮೋಡ, ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಮೇ ಬಿ ನಮ್ಮ ಕಾರ್ ಅಲ್ಲಿ ತನಕ ಹೋಗಲ್ಲ. ಅಲ್ಲಿ ಕಾರ್ ತನಕ ಹೋಗಲ್ಲ ಅಂತ ಅನ್ನಿಸುತ್ತೆ. ರೋಡ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಅಲ್ಲಿಂದ ಮುಂದೆ ಹೋದ್ಮೇಲೆ ಬಿಸಿಲಲ್ವಾ? ಆಫ್ಟರ್ ತೀತಮ್ ಹೋಗಿದ್ವಲ್ವಾ ನಾವು ಲಾಸ್ಟ್? ಫುಲ್ ಮಿಸ್ಟ್ ಇತ್ತಲ್ವಾ ಅಲ್ಲೇ ಅಲ್ವಾ ಅದು? ಇವತ್ತು ಹಾಗೆ ಇರುತ್ತಾ? ಇವತ್ತು ಹಾಗೆ ಇರತ್ತೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಹಾಗಿದ್ರೆ ಇಟ್ಸ್ ವೆರಿ ರಿಸ್ಕಿ, ರೈಟ್? ಇಲ್ಲಪ್ಪ, ರಿಸ್ಕ್ ಏನಿಲ್ಲ. ನೋಡಿ ಅಲ್ಲಿ ಮುಂದ್ಗಡೆ ಮೌಂಟೇನ್ ಕಾಣ್ತಾ ಇದೆ ನೋಡಿ, ಕಾರಿಗೆ ಇದಾಕೊಂಡು ಬರ್ತೀವಿ ನಾವು. ಹಾಟ್ ಯಾರ್, ತುಂಬಾ ಬಿಸಿಲಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಬರ್ತಾ ಇದೆ. ಸೊ ನಾವು ಹೋಗೋಣ. ಎಷ್ಟೊಂದು ಗಾಡಿಗಳು ಬರ್ತವೆ. ನಾನು ನಿಧಾನ ಅನ್ನೋದೇ ತುಂಬಾ ಬರುತ್ತೆ ಅನ್ಸುತ್ತೆ. ಇಲ್ಲೊಂದು ಅಂಗಡಿ ಇದೆ, ಪ್ಲೀಸ್ ಜಸ್ಟ್ ಇಗ್ನೋರ್ ಮೈ ನಿಧಾನ. ಹೇಗಿದೆ ಅಲ್ವಾ? ಫುಲ್ ಏನೂ ಇಲ್ಲ, ಮರ ಗಿಡ. ಡೆಸರ್ಟ್ ವೈಬ್, ಬಟ್ ನಾಟ್ ಎ ಡೆಸರ್ಟ್. ಮರಳಲ್ಲ, ಮಣ್ಣು. ನೋಡಿ ಇಲ್ಲಿ ಅಂಗಡಿಗೆ ಇದೆ ಅಂತ ಹೋಗೋದು. ಎಲ್ಲ ಹೋಗಿ ಬರ್ತಾ ಇದಾರ ಅಯನ್ಕೋರ್ಗೆ? ಎಸ್, ಎಲ್ಲ ಹೋಗಿ ಬರ್ತಾ ಇದ್ದಾರೆ. ಊಟ ಮಾರ್ನಿಂಗ್ ಹೋಗಿದ್ದಾರೆ ಅನ್ಸುತ್ತೆ. ಎಲ್ಲ ಮ್ಯಾಕ್ಸಿಮಮ್ ಮಾರ್ನಿಂಗ್ ಹೋಗ್ತಾರೆ, ಊಟದ ಟೈಮಿಗೆ ವಾಪಸ್ ಬರ್ತಾರೆ. ಬಟ್ ನಾವು ಊಟ ಮಾಡ್ಕೊಂಡು ಹೋಗ್ತಾರೆ, ಬ್ರಂಚ್ ಮಾಡಿಬಿಟ್ಟು ಟೀ ಟೈಮ್ ಹೋಗ್ತಾರೆ. ಎಷ್ಟೊಂದು ಜನ, ಎಷ್ಟೊಂದು ಗಾಡಿಗಳು. ಎಲ್ಲ ಅಯನ್ಕೋರಿಗೆ ಹೋಗಿ ಬರ್ತಾ ಇದಾರೆ. ಹೌದು, ಇದು ರೋಡ್ ಇರೋದೇ ಅಯನ್ಕೋರ್. ಮತ್ತೆ ಯಾವ ರೋಡ್? Get the mountain, it's full of mist actually. ಆ ಮೌಂಟೇನಲ್ಲಿ ನೀರಾಗುತ್ತೆ, ಮಳೆ ಬರುತ್ತೆ. ಮಳೆಯಿಂದ ನೀರು ಕೆಳಗಡೆ ಬರುತ್ತೆ. ಸೊ ಅದು ಫಾಲ್ಸ್. ಸೊ ಇದು ಮಳೆ ಇಲ್ಲ ಆಕ್ಚುಲಿ ಯಾವಾಗಲೂ ನೀರು ಇರಲ್ಲ ಅಯನ್ಕೋರ್ ಅಲ್ವಾ? ಇಲ್ಲ ಮಳೆಗಾಲದಲ್ಲ. ಇಲ್ಲೆಲ್ಲ ಫಾಲ್ಸ್ಗಳಿರೋದು ಮಳೆಗಾಲದಲ್ಲ. ಮಳೆಗಾಲದಲ್ಲೂ ಇಲ್ಲಿ ಅಯನ್ಕೋರಿಗೆ ಸ್ವಲ್ಪ ಲೇಟಾಗಿ ಬಂತು ಅನ್ಸುತ್ತೆ. ನಾವು ಲಾಸ್ಟ್ ವೀಕ್ ಟ್ರೆಕ್ ಹೋದಾಗ ಇಲ್ಲಿ ಇರಲಿಲ್ಲ ಅಲ್ವಾ ನೀರು? ಅದಾದ್ಮೇಲೆ ಇತ್ತಾ? ಇವಾಗ ಸ್ವಲ್ಪ ಜಾಸ್ತಿ. ಬಟ್ ನಾವು ಫಸ್ಟ್ ಒಂದು ಕಡೆ ಹೋಗಿದ್ವಲ್ಲ, ಅಲ್ಲಿ ನೀರಿರಲಿಲ್ಲ. ಇವಾಗ ಬಂದಿದೆ ಅನ್ಸುತ್ತಲ್ಲ? ಅದು ನೀರಿಲ್ಲ, ಅದು ಸ್ವಲ್ಪ ಲೇಟ್. ಇನ್ನೂ ಲೇಟಾ? ಅಲ್ಲಿ ಫುಲ್ ಜೋಪಡಿ ಥರ ಮನೆ ಇದೆ. ಇದು ಕೊಟ್ಟಿಗೆ ಅನ್ಸುತ್ತೆ. ಇಲ್ಲಿ ಕೊಟ್ಟಿಗೆಗಳು, ಇಲ್ಲಿ ದನ, ಕರು, ಮೇಕೆ, ಅಂಟೆ, ಅದನ್ನೆಲ್ಲ ಸಾಕ್ತಾರೆ. ಸ್ಪೀಡ್ ಬ್ರೇಕರ್
ಅಷ್ಟು ವೈಬ್ ಗೊತ್ತಾಗ್ತಾ ಇಲ್ಲ. ಇಟ್ ವಾಸ್ ಕೂಲ್ ಇದ್ದಿದ್ರೆ ಇಲ್ಲಿ ಹೇಗೆ ಅಂದರೆ ಅರ್ಧದ ತನಕ ಹೀಗೆ ಖಾಲಿ ಖಾಲಿ ಇದೆ, ಅಲ್ಲಿ ಫುಲ್ ಗ್ರೀನರಿ ಮೌಂಟೇನ್. ಹೌದಾ? ಗ್ರೀನರಿ ಸ್ಟಾರ್ಟ್ ಆಗ್ತಾ ಬಂತು. ಅದು ನಮ್ಮ ಹತ್ರ ಚೇಂಜಿಂಗ್ ಟೆಂಟ್ ಇದೆಯಲ್ಲ ಆ ಥರ ಬಟ್ ಕ್ಯಾಮ್ರಾ ಜಸ್ಟಿಸ್ ಕೊಡ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಪ್ಲೇಸ್. ರಿಯಲಿ ಗುಡ್. ದನಗಳು ನೋಡು, ದನಗಳು. ಯಾ ನಂಗೆ ಇನ್ಸ್ಟಾಗೆ ವೀಡಿಯೋಸ್ ಇರೋದು ಇಷ್ಟ ಬೇಕಂದ್ರೆ ನೀನು 916 ಇಲ್ಲೆಲ್ಲ ಸ್ಟಾಲ್ಗಳು ಹಾಕಿದ್ದಾರೆ, ಸ್ಮಾಲ್ ಸ್ಟಾಲ್ಸ್. ಫಾರ್ ಟ್ರಯಲ್ಸ್. For the safety you are take a private from swimming in this. ಇಲ್ಲೇ ನಿಲ್ಲಿಸ್ಬೇಕಾ? ಹೋಗುತ್ತೆ ಅನ್ಸುತ್ತೆ. ಓ ನೀರು ನಡು. ಯಾ ನೈಸ್. ಟಾಪಲ್ಲಿ ಕೂಡ ಇದ್ದಾರೆ ಜನ. ಅವ್ರ ಕಾರೇ ಹೋಗ್ತಾ ಇದೆ ಅಂದರೆ ಆ ಕಾರ್ ಹೋಗ್ತಿದೆ ಅಂದ್ರೆ ಅಷ್ಟೇ ಕರ್ಬೋದು. ನಮ್ಮದ್ರಲ್ಲೇ ಬರ್ಬೋದು ಇದೆಲ್ಲ ಕರ್ಕೊಂಡೆ. ಇದೆಲ್ಲ ಹೋಗ್ತಾ ಇದೆಯಲ್ಲ. ಕಲಾ ಮತ್ತೆ ಅಫ್ಘಾನ ನಮ್ದ್ರಲ್ಲಿ ಕರ್ಕೊಂಡ್ಬರ್ಬೇಕಿತ್ತಲ್ವಾ? ಹಲೋ ಹಲೋ. That side we will come, 2 people we will reduce from this car. Okay. The weight will be reduced, right? Okay. Okay. Where I will stop here. Maybe I can't stop here right now because all car coming, right? Like that, somewhere side you can park. Maybe. We are in the entry itself. We didn't even give. Come, nothing happened. Come. Okay. Live while coming we can. Okay. We'll come slowly. If you find some place, just stop. We will change the car. Okay. It's very dry night. That's why not a problem. If it is rainy, then only problem. Now it's dry, right? While coming, it become rainy means. Then it's gone. Okay. We will come slowly. ಕೆಲವರು ನೀರಲ್ಲೇ ಹೋಗ್ತಾರೆ, ಸಣ್ಣ ಗಾಡಿ ಸ್ವಲ್ಪ ಈ ಕಡೆ ಸೈಡಿಗೆ ಮಾಡ್ಕೊಂಡು ಹೋಗ್ತಿದ್ದಾರೆ ಅಲ್ವಾ? ಟಯರ್ ಏನು ಅಷ್ಟು ಮುಳುಗ್ತಾ ಇಲ್ಲ. ಐ ಥಿಂಕ್ ಅವ್ರದ್ದು ಹೋಗುತ್ತೆ ನೋಡಿಲ್ಲ, ಅನ್ಸುತ್ತೆ ನಿಂದೆ ಕಾರೇ ಬಂತೀನಿ. ಅಲ್ಲ? ನೋಡು. ಬಂತಲ್ಲ. ಈ ಥರ ಇದ್ರೆ ಅವ್ರು ಬರ್ತಾರೆ ಕಣ, ಅಂದರೆ ಹೋಗಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಕರ್ಕೊಂಬಂದಿದ್ದೀರಾ ಅಂತ ಹೇಳಿ ಕರ್ಕೊಂಬಂದೆ ಇಲ್ಲಿ. ಲಾಸ್ಟ್ ಟೈಮ್ ಕಾರ್ ಮೇಲೆ ಹೋಗಿಲ್ಲ ಅದು. ನಾನು ಆಕ್ಚುಲಿ ಅವನಿಗೆ ಅಲ್ಲಿಂದ ಹೋಗೋದು ಬೇಡ, ಮತ್ತೊಂದು ದಾರಿಯಲ್ಲಿ ಹೋಗೋಣ ಅಂತ ಹೇಳಿದ್ದೆ. ನಾವು ಇನ್ನೊಂದು ದಾರಿಯಲ್ಲಿ ಬಂದ್ವಿ ನಿಮ್ಗೋಸ್ಕರ. ಅದು ನೋಡಿದ್ರೆ ಅವ್ನು ಹಂಗೆ ಹೋಗಿದ್ದಾನೆ ನಾರ್ಮಲ್ ವೇ ಅಲ್ಲಿ. ಆಮೇಲೆ ನೋಡಿದ್ರೆ ನೀವೇ ಈ ಕಡೆಯಿಂದ ಬಂದ್ಬಿಟ್ಟಿದ್ದೀರಿ. ಬಟ್ ಸ್ವಲ್ಪ ಲಾಂಗ್ ಇತ್ತಲ್ವಾ ಅದು? ನನ್ನ ಕಾರ್ ಎಂಜಿನ್ ಅವ್ನ ಕಾರ್ ಎಂಜಿನ್ ಸೇಮ್. ಇದು ಸೇಮ್ ಟೈರ್ ಸೈಜ್ ಕೂಡ. ಅದು ಸೈಡ್ ಡೌನ್ ಇರೋದಕ್ಕೆ ಕಲ್ ಟಚ್ ಇಂಜಿನ್ ಕಲ್ ಟಚ್ ಅಲ್ಲ, ಒಂದು ಎಲ್ಲ ಗಾಡಿ ಹೋಗ್ತಾ ಇದೆ ನೋಡಿ ಮುಂದೆ. ಅವನ್ ಟ್ಯಾಕ್ಸಿನೇ ಹೋಗ್ತದೆ. ಆಕ್ಚುಲಿ ನಾವು ನಿಲ್ಸ್ ಹೋಗೋಣ ಅಂತಾನೆ ಅನ್ಕೊಂಡಿದ್ವಿ. ಇವನ ಫಾಲ್ಸ್ ಮುಂದೆ ನಿಲ್ಸಿದ್ರೆ ಕೆಲವು ವಿಡಿಯೋ
ಹೋಗ್ತಾ ಇದೆ ನೋಡಿ, ಚೆನ್ನಾಗಿ ಶೆಕೆ ಆಗ್ತದೆ. ನಾನು ಮಸ್ಕಿಟೋ ಜಾಕೆಟ್ ಇದೆ ಇಲ್ಲಿ. ಲಾಸ್ಟ್ ಟೈಮ್ ಫುಲ್ ನನ್ನ ಕೈಗೆಲ್ಲ ಫುಲ್ ಕಚ್ಚಿಬಿಟ್ಟಿದ್ದಿತ್ತಲ್ಲ, ಕೈಗೆಲ್ಲ ಈಗ ಕಾಲಿಗೆ ಕಚ್ಬೋದು. ನಾ ಕ್ರಾಕ್ಸ್ ಹಾಕೋ ಬಂದಿದ್ದೀನಿ, ಸ್ಟ್ರೈಟ್ ಅಲ್ವಾ ಇದು, ಹತ್ತೋದಿಲ್ಲ ಅಲ್ವಾ. ಮಾಡಿದ್ದೀನಿ ಸೇಮ್ ವಿಡಿಯೋಗೆಲ್ಲ. ತುಂಬ ಆ ಕಡೆ ಹೋಗ್ಬೇಡ. ಎಲ್ಲಿ ನಿಲ್ಲಿಸ್ತೀಯಾ? ಆಗುತ್ತಾ? ಇಲ್ಲಿ ನಡ್ಕೊಂಡು ಫುಲ್ ಟ್ರಾಫಿಕ್. ಎಷ್ಟು ಕಾರ್ಗಳಿದೆ ನೋಡಿ. ನಮ್ಮ ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ದೀನಿ, ಬಟ್ ತುಂಬ ಕಾರ್ ಇದೆ. ಇದು ಬೆಟ್ಟ ಹೋಗೋಣ ಹೋಗೋಣ. ಇನ್ನ 2 ಕಿಲೋಮೀಟರ್ ಇದೆ. ಎಸ್, ಇಲ್ಲಿ ಎಷ್ಟೊಂದು ಗಾಡಿಗಳಿದೆ ನೋಡಿ. ಇಲ್ಲಿ ಗಾಡಿಗಳು ತೋರಿಸ್ತೀನಿ ಹೆಂಗೆ ಫುಲ್ ಆಗಿಬಿಟ್ಟಿದೆ ಅಂತ. ಹಾಯ್, ಇವಾಗ ಹೋಗ್ತಾ ಇರೋ ಪ್ಲೇಸ್ ಅಯನ್ಕೋರ್. ಹಿಂದೆಡೆ ಆರಿಫ್ ಇದ್ದಾನೆ. ಆ್ಯಕ್ಚುಲಿ ತುಂಬ ಗಾಡಿಗಳಿದೆ, ತುಂಬ ಗ್ರೀನರಿ ನೋಡಿ ಎಲ್ಲ ಕಡೆ. ಆ್ಯಕ್ಚುಲಿ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ನಡಿಬೇಕೇನೋ ಮೇ ಬಿ, ತುಂಬ ಕಾರ್ಗಳಿರೋದ್ರಿಂದ 1 ಕಿಲೋಮೀಟ್ರ್ ಅನ್ಸುತ್ತೆ, ಮೇ ಬಿ 1 ಕಿಲೋಮೀಟ್ರ್ ಅನ್ಸುತ್ತೆ. ದೂಡ್ಬೇಕೇನದು 4x4 ಮಸ್ತ್. ಹೆಂಗೆ ಹತ್ತೋಯ್ತು ನೋಡೋದು ಗಾಡಿ. ಇಲ್ಲಿ ಏನಕ್ಕೆ 4x4 ವೆಹಿಕಲ್ ಬೇಕಂತ ಅಂತಂದು ಇದಕ್ಕೆ ಗೊತ್ತಾಗುತ್ತೆ ನೋಡಿ ಎಕ್ಸಾಕ್ಟ್ಲಿ. ಈ ಟರೇನಲ್ಲಿ ಹೋಗ್ಬೇಕಂದ್ರೆ 4x4 ಬೇಕು. ನಮ್ದು ಅದಕ್ಕೋಸ್ಕರ ಗಾಡಿನ ಹಿಂದೆ ನಿಲ್ಸ್ಕೊಂಡು ಬಂದಿದ್ದೀವಿ. ಟ್ಯಾಕ್ಸಿ ಹೋಗ್ತಾ ಇದೆ. ಎಕ್ಸ್ಪೀರಿಯನ್ಸ್ ಡ್ರೈವರ್ ಬೇಕು ನಿಮ್ಗೆ ಹೋಗ್ಬೇಕಂದ್ರೆ, ತಗೊಂಡು ಹೋಗ್ತಾರೆ. ಎಸ್, ನೀರು ನೋಡಿ ಇದೆ ನೋಡಿ, ಅಯನ್ಕೋರ್ ಫಾಲ್ಸ್ ಕಾಣ್ತಾ ಇದೆ ನೋಡಿ. ಎಷ್ಟೊಂದು ಜನ ಇದ್ದಾರೆ, ಆಲ್ಮೋಸ್ಟ್ 1000 ಮೇಲೆ ಜನ ಇದ್ದಾರೆ. 1000 ಜನ ಇದ್ದಾರಲ್ಲ. 500 ವೆಹಿಕಲ್ ಇದೆ. ಆ್ಯಕ್ಚುಲಿ ನಾವು ಬಂದಿರೋದು ಇದು ಆಗಸ್ಟ್ ಮಂತಲ್ಲಿ. ಸೊ ನೀವು ಸೆಪ್ಟೆಂಬರ್ ಮಂತಲ್ಲಿದ್ದರೆ ಇಷ್ಟೊಂದು ಜನ ಬರೋಲ್ಲ, ಯಾಕಂದರೆ ಇವಾಗ ವೆಕೇಷನ್ ಟೈಮ್ ಆಗಿರೋದ್ರಿಂದ ತುಂಬ ಜನ ಇಲ್ಲಿ ಬರ್ತಾರೆ. ಸೊ ಬೆಸ್ಟ್ ಟೈಮ್ ಈಸ್ ಸೆಪ್ಟೆಂಬರ್. ನೀರು ಇರುತ್ತೆ, ಜನನೂ ಯಾರೂ ಇರಲ್ಲ. ಫಾಲ್ಸ್ ಎಷ್ಟೊಂದು ಜನ ಇದ್ದಾರೆ ನೋಡಿ. ಗುಡ್ಡದ ಮೇಲಿಂದ ಬೆಳ್ತಾ ಇದೆ. ಅಯನ್ಕೋರ್ ಫಾಲ್ಸ್. ಹೆಂಗಿದೆ ಫಾಲ್ಸ್? ಅಯನ್ಕೋರ್ ಫಾಲ್ಸ್. ಈ ಪ್ಲೇಸ್ ಇದು ಅಯನ್ಕೋರ್ ಫಾಲ್ಸ್
ಮೇಲ್ಗಡೆಯಿಂದ ಬರುತ್ತೆ ಅದು ತುಂಬ ಫಾಲ್ಸ್ ಅಂತ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಡೇ ಟೂರ್ಗೆ ಬರ್ಬೋದು, ಆರಾಮಾಗಿ ಗಾಡಿ ಕೂಡ ಬರುತ್ತೆ, ಆರಾಮಾಗಿ ಬಂದು ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಜನ ಇರ್ತಾರೆ ಇವಾಗ, ಆಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾರೆ ಜನ. ಸ್ವಲ್ಪ ಜಾಸ್ತಿ ಫೋಟೋ ತಗೊಂಡು ತಾವೀಗ ಎಷ್ಟು ಜನ ಮಗನೇ ಎಂತ ಅಂದೆ, ಏನಂದಿ ಅಲ್ಲಿ ಹೇಳ, ವಿಡಿಯೋ ಹಾಕಿರ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ, ಹೇಳ ಮಾತಾಡೋ, ತಮಿಳಲ್ಲಿ ಮಾತಾಡುವ, ತಮಿಳಲ್ಲಿ ಇಲ್ಲ ಅಪ್ನ ಕೇಳ್ತೀನಿ, ಹೇಳ ಅಪ್ನ ಬೈಯೋದು ಹೆಂಗೆ ಇವನಿಗೆ, ಹೌ ಟು ಸ್ಕೋಲ್ಡ್ ಇನ್ ತಮಿಳ್. ಯಸ್. ಹರ್ಷ ಹೆಂಗಿತ್ತು? ಹರ್ಷ ಒಂದೇ ಥರ ಮಾಡ್ತಿಲ್ಲ. ಇವತ್ತೇ ಕಾರ್ ತಗೊಂಡ್ಬಂದಿದ್ವಿ ಹತ್ರ. ಚೆನ್ನಾಗಿದೆ ಅಪ್ನ ತಮಿಳ್ நல்ல மலையாளமா சூப்பர். இங்கிலீஷ்ல அது மலையாளம் மலையாளத்தில் தெரியலையே, நன்னாயிട്ടുണ്ട്. ನನ್ನಾಯ್ಕೊಂಡ. ಲೆಟ್ಸ್ ಗೋ ದೆನ್. ಹೆಂಗಿತ್ತು ಫಾಲ್ಸ್? ಸೂಪರ್ ಆಗಿತ್ತು. ಆ್ಯಂಡ್ ಕಲರ್ ಆಫ್ ದಿ ವಾಟರ್ ಇಸ್ ವೆರಿ ಡಿಫ್ರೆಂಟ್, ತುಂಬ ಡಿಫ್ರೆಂಟ್ ಆಗಿದೆ ಕಲರು. ಟಾರ್ಟೈಸ್ ಕಲರ್ ನೋಡೋಕ್ಕೆ ಚೆನ್ನಾಗಿದೆ. ಯು ವುಡ್ ಹ್ಯಾವ್ ಬಾಟ್ ಅನದರ್ ಪೇರ್ ಆಫ್ ಸಾಕ್ಸ್. ಸೋ ಗುಡ್. ನಾರ್ಮಲ್ ಆಗಿದೆ, ಏನು ಅಷ್ಟೇ. ತುಂಬ ಜನ ಇದ್ದಾರೆ, ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ತನಕ ಕಾರ್ ಬರುತ್ತೆ, ನೋ ಪ್ರಾಬ್ಲಮ್. ನೀರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಾಬಾ ಅರೆ ಏನು ಕೊಡಿಸ್ತಿದ್ಯಾ? ವಿಚ್ ಫ್ಲೇವರ್? ಚಾಕ್ಲೇಟ್, ಮ್ಯಾಂಗೋ, ಮ್ಯಾಂಗೋ ವೆನಿಲಾ. ಯಾಸಿರ್ ನೀನಿಲ್ಲಿ ನಿಲ್ಬೇಕಿತ್ತಲ್ಲಮ್ಮ, ಇಲ್ಲೇ ನಿಲ್ತೀಯ ಅನ್ಕೊಂಡೆ, ಮುಂದೆ ಬಿಟ್ಟಿದ್ದೀರ. ಹೌದಲ್ಲ, ದುಡ್ಡು ತರಲಿಲ್ಲ ನಾನು. ಯಾಕೆ ಪರ್ಸ್ ಬಿಟ್ಟು ಬಂದಿದ್ದ? ಅದಕ್ಕೆ ಹೋದಾ? ಇವ್ರು ಇದ್ರಲ್ಲ. ಚೆನ್ನಾಗಿದೆ. ರೆಸಿಪ್ಟ್ನಾ? ಇಷ್ಟೊಂದು ಗಾಡಿಗಳು ಸಂಜೆಗೆ ನೋಡ್ತಾ ಇವಾಗ ಬರ್ತೀರಲ್ಲ ಹೋಗ್ಬೋದು. ಬಿಡಿ, ಏನು ಪರವಾಗಿಲ್ಲ, ಮಾಡೋದೆಲ್ಲ ಈ ಕಡೆ Okay, you can.
ಹೇಗಿತ್ತು ಇವತ್ತಿಂದು ಡೇ ಔಟ್? ಇವತ್ತಿನ ಡೇ ಹೇಗಿದೆ ಅಂತ ಅನಿಸಿದ್ರೆ, ವಿಡಿಯೋ ಚೆನ್ನಾಗಿತ್ತು ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಇಂಥದ್ದೇ ವಿಡಿಯೋ ಆಗ್ತಾ ಇರ್ತೇನೆ, ಟೈಮ್ ಪಾಸ್, ಬೋರಿಂಗ್ ವಿಡಿಯೋ ಬಟ್ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನೆಲ್ಲ ಆಗ್ತಾ ಇರ್ತೀನಿ ನೆಕ್ಸ್ಟ್ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ವಿಡಿಯೋಗಳನ್ನು ಮಾಡಿ ಆಗ್ತಾ ಇರ್ತೀನಿ. ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.